ಸಿಂಹರಾಶಿ ಈ ಹೆಸರು ಕೇಳಿದ ತಕ್ಷಣ ಆಹಾ ಮನ್ಸಿಗೆ ಬರೋದೇ ಒಂದು ದರ್ಪದ ಪ್ರಭಾವಿ ನಾಯಕನ ಚಿತ್ರ ಅಲ್ವಾ? ಹೌದು, ಖಂಡಿತ. ಒಂದು ರೀತಿಯ ರಾಜಗುಣ ಅಂತಾನೆ ಹೇಳಬಹುದು. ಅದೇ. ಆದ್ರೆ ಆ ನಾಯಕತ್ವದ ಹಿಂದೆ ಇರೋದು ಬರೀ ಅಧಿಕಾರನಾ ಅಥವಾ ಅದರ ಜೊತೆ ಜವಾಬ್ದಾರಿಯ ಭಾರವೂ ಇದೆಯಾ? ನಮ್ಮ ಕೈಯಲ್ಲಿರುವ ಈ ಆಖರಗಳು ಇದೇ ಪ್ರಶ್ನೆಯನ್ನ ಆಳವಾಗಿ ನೋಡ್ತಿವೆ. ಹೌದು, ಇದು ಕೇವಲ ಅವರ ಗುಣಗಳನ್ನು ಪಟ್ಟಿ ಮಾಡುವ ವಿಶ್ಲೇಷಣೆಯಲ್ಲ. ಬದಲಿಗೆ ಅವರ ಶಕ್ತಿ ಮತ್ತು ಆ ದೌರ್ಬಲ್ಯಗಳ ನಡುವಿನ ಒಂದು ಸೂಕ್ಷ್ಮ ಗೆರೆಯನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನ. ನಿಖರವಾಗಿ. ವಿಶೇಷವಾಗಿ ಕೆಲವು ಜನ್ಮ ದಿನಾಂಕಗಳು ಅಂದ್ರೆ 5, 11, 14, 18 ಮತ್ತು 27 ಈ ತಾರೀಖುಗಳಲ್ಲಿ ಜನಿಸಿದವರಲ್ಲಿ ಧೈರ್ಯ, ಸಂಪತ್ತು ಯಾಕೆ ಬೇರೆ ರೀತಿ ಇರುತ್ತೆ ಅನ್ನೋದರ ಮೇಲೆ ಹೆಚ್ಚು ಗಮನ ಹರಿಸೋಣ. ಖಂಡಿತ. ಹಾಗಾದ್ರೆ ಈ ಪಯಣವನ್ನು ನಾವು ಅವರ ಅಧಿಪತಿ ಗ್ರಹವಾದ ಸೂರ್ಯನಿಂದಲೇ ಶುರು ಮಾಡೋಣ. ಯಾಕಂದ್ರೆ ಇಡೀ ಕಥೆಯ ಕೇಂದ್ರ ಬಿಂದು ಅವನೇ. ಸರಿ, ಹಾಗಾದ್ರೆ ಸಿಂಹರಾಶಿಯ ಮೂಲ ಶಕ್ತಿ ಅಂದ್ರೆ ಸೂರ್ಯ. ಈ ಆಖರದ ಪ್ರಕಾರ ಸೂರ್ಯನೇ ಅವರ ಆತ್ಮವಿಶ್ವಾಸ, ನಾಯಕತ್ವ, ಆ ವರ್ಚಸ್ಸು ಎಲ್ಲದಕ್ಕೂ ಕಾರಣ. ಹೌದು, ಸೂರ್ಯನನ್ನು ಗ್ರಹಗಳ ರಾಜ ಅಂತಾರಲ್ಲ, ಆ ರಾಜನ ಗುಣಗಳಾದ ಅಧಿಕಾರ, ಗೌರವ, ಎಲ್ಲರ ಗಮನ ಸೆಳೆಯುವ ಬಯಕೆ ಇವೆಲ್ಲವೂ ಸಿಂಹರಾಶಿಯವರಲ್ಲಿ ಪ್ರತಿಫಲಿಸುತ್ತೆ. ಅವರು ಎಲ್ಲಿಗೆ ಹೋದ್ರೂ ತಮ್ಮ ಪ್ರಭಾವವನ್ನು ಬೀರಬೇಕು ಅಂತ ಬಯಸ್ತಾರೆ. ಹೌದು, ಕೇಂದ್ರ ಬಿಂದುವಾಗಿರ್ಬೇಕು. ಹಾಗಾದ್ರೆ ಇಲ್ಲೊಂದು ವಿಪರ್ಯಾಸ ಇದೆ. ಅವರ ಅತಿದೊಡ್ಡ ಶಕ್ತಿಯಾದ ಆತ್ಮವಿಶ್ವಾಸವೇ ಅವರ ಅತಿದೊಡ್ಡ ದೌರ್ಬಲ್ಯವಾದ ಅಹಂಕಾರಕ್ಕೆ ಕಾರಣವಾಗುತ್ತೆ ಅನ್ನೋದು ಈ ಆಕಾರದ ಪ್ರಮುಖ ಒಳನೋಟ ಅಲ್ವಾ? ಖಂಡಿತವಾಗಿಯೂ. ಇದೇ ಈ ರಾಶಿಯ ಅತ್ಯಂತ ಕುತೂಹಲಕಾರಿ ಅಂಶ. ಅವರ ಶಕ್ತಿಯೇ ಅವರ ಪರೀಕ್ಷೆಯೂ ಹೌದು. ಹೇಗೆ? ನೋಡಿ, ಸೂರ್ಯ ಸೌರವ್ಯೂಹದ ಕೇಂದ್ರದಲ್ಲಿರುತ್ತಾನೆ. ಹಾಗೆಯೇ ಸಿಂಹರಾಶಿಯವರು ಕೆಲವೊಮ್ಮೆ ತಾವೇ ತಮ್ಮ ಪ್ರಪಂಚದ ಕೇಂದ್ರ ಅಂತ ಭಾವಿಸ್ಬಿಡ್ತಾರೆ. ಆಗೇನಾಗತ್ತೆಂದ್ರೆ ಇತರರ ಅಭಿಪ್ರಾಯಗಳಿಗೆ ಬೆಲೆ ಕೊಡದೇ ಇರೋದು ಅಥವಾ ಸ್ವಲ್ಪ ಆತ್ಮಕೇಂದ್ರಿತವಾಗಿ ವರ್ತಿಸುವುದು ಶುರುವಾಗಬಹುದು. ಹಾಗಾದ್ರೆ ಅವರ ಧೈರ್ಯವೇ ಕೆಲವೊಮ್ಮೆ ಅವರಿಗೆ ಮುಳುವಾಗಬಹುದು ಅಂತಾಯ್ತು. ಇನ್ನೊಂದು ಆಶ್ಚರ್ಯಕರ ವಿಷಯ ಅಂದ್ರೆ ಬಲವಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇದ್ರೂ ಕೆಲವೊಮ್ಮೆ ನಿರ್ಧಾರಗಳಲ್ಲಿ ವಿಳಂಬವಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಇದು ಹೇಗೆ ಸಾಧ್ಯ? ಅದಕ್ಕೊಂದು ಕಾರಣವಿದೆ. ಅವರ ನಿರ್ಧಾರ ಪರಿಪೂರ್ಣವಾಗಿರಬೇಕು. ಅದರಿಂದ ತಮ್ಮ ಗೌರವಕ್ಕೆ ಚ್ಯುತಿ ಬರಬಾರದು ಅನ್ನೋ ಒತ್ತಡ ಇರುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನು ತಮ್ಮ ಪ್ರತಿಷ್ಠೆಯ ಅಳತೆ ಗೋಲಿನಲ್ಲಿ ಅಳೆಯೋದ್ರಿಂದ ಅವರು ಹೆಚ್ಚು ಯೋಚಿಸಲು ಸಮಯ ತೆಗೆದುಕೊಳ್ಳುತ್ತಾರೆ. ಇದು ಅವರ ವ್ಯಕ್ತಿತ್ವದ ಸಂಕೀರ್ಣತೆಯನ್ನು ತೋರಿಸುತ್ತೆ. ಸರಿ, ಈಗ ಇನ್ನೊಂದು ಆಸಕ್ತಿದಾಯಕ ಭಾಗಕ್ಕೆ ಹೋಗೋಣ. ಕೆಲವು ನಿರ್ದಿಷ್ಟ ಜನ್ಮ ದಿನಾಂಕಗಳು. ಹೌದು. ಮೊದಲಿಗೆ 5ನೇ ತಾರೀಕು. ಈ ದಿನ ಜನಿಸಿದವರಲ್ಲಿ ಧೈರ್ಯ ಮತ್ತು ಸ್ಪರ್ಧಾ ಮನೋಭಾವ ಹೆಚ್ಚು ಅಂತ ಹೇಳಲಾಗಿದೆ. ಹೌದು, ಸಂಖ್ಯಾಶಾಸ್ತ್ರದಲ್ಲಿ 5ನೇ ಸಂಖ್ಯೆ ಬುಧನಿಗೆ ಸೇರಿದ್ದು. ಬುಧ ಅಂದ್ರೆ ಸಂವಹನ, ಬುದ್ಧಿವಂತಿಕೆ, ವೇಗ. ಓಕೆ. ರಾಜನಾದ ಸೂರ್ಯನ ಶಕ್ತಿಗೆ ಮಂತ್ರಿಯಾದ ಬುಧನ ಚುರುಕುತನ ಸೇರಿದಾಗ ಅದು ಅವರನ್ನು ಅತ್ಯುತ್ತಮ ಸ್ಪರ್ಧಿಗಳನ್ನಾಗಿ ಮಾಡುತ್ತೆ. ಮುಂದೆ 11ನೇ ತಾರೀಕು. ಇವರಲ್ಲಿ ಆತ್ಮವಿಶ್ವಾಸ ಮತ್ತು ಜನರಿಂದ ಗೌರವ ಗಳಿಸುವ ಸಾಮರ್ಥ್ಯ ಹೆಚ್ಚಿರುತ್ತೆ ಅಂತ ಇದೆ. 11 ಅನ್ನೋದು ಸಂಖ್ಯಾಶಾಸ್ತ್ರದಲ್ಲಿ ಒಂದು ಮಾಸ್ಟರ್ ನಂಬರ್. ಇದು ಆಧ್ಯಾತ್ಮಿಕ ಶಕ್ತಿ ಮತ್ತು ನಾಯಕತ್ವದ ಸಂಕೇತ. ಅದಕ್ಕೆ ಅವರ ಪ್ರಭಾವ ಬೇರೆ ಮಟ್ಟದಲ್ಲಿರುತ್ತೆ. ಇನ್ನು 14ನೇ ತಾರೀಕು ಅಂದ್ರೆ 1+4=5 ಮತ್ತೆ ಬುಧನ ಪ್ರಭಾವವೇ. ಹೌದು. ಆದ್ರೆ ಇಲ್ಲಿ ಸೃಜನಾಶೀಲತೆ ಮತ್ತು ಸ್ಥಿರತೆಯ ಮೇಲೆ ಹೆಚ್ಚು ಒತ್ತು ನೀಡಲಾಗಿದೆ. ಇನ್ನು 18ನೇ ತಾರೀಕಿನ ಬಗ್ಗೆ ಹೇಳೋದಾದ್ರೆ ಧೈರ್ಯದ ಜೊತೆಗೆ ಸಹನೆ ಕೂಡ ಇರುತ್ತೆ. ಇದರಿಂದ ಸವಾಲುಗಳನ್ನು ಎದುರಿಸುವುದು ಸುಲಭವಾಗುತ್ತೆ. ನೋಡಿ, 18 ಅಂದ್ರೆ 1+8=9. 9 ಮಂಗಳನ ಸಂಖ್ಯೆ. ಮಂಗಳ ಧೈರ್ಯ ಮತ್ತು ಶಕ್ತಿಯ ಕಾರಕ. ಹಾಗಾಗಿ ಅವರಲ್ಲಿ ಧೈರ್ಯದ ಜೊತೆಗೆ ಒಂದು ರೀತಿಯ ಸ್ಥಿರತೆ ಅಂದ್ರೆ ಸಹನೆ ಬೆಳೆಯುತ್ತೆ. ಹಾಗೆ 27ನೇ ತಾರೀಕು. ಇವರಿಗೆ ಆಧ್ಯಾತ್ಮಿಕ ಒಲವು ಮತ್ತು ದೃಢ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇರುತ್ತಂತೆ. 27 ಕೂಡ 2+7=9. ಇಲ್ಲೂ ಮಂಗಳನ ಪ್ರಭಾವವೇ. ಆದ್ರೆ 2 ಮತ್ತು 7ನ ಸಂಯೋಜನೆಯಿಂದಾಗಿ ಅದು ಆಧ್ಯಾತ್ಮಿಕ ಮತ್ತು ಮಾನವೀಯ ಮೌಲ್ಯಗಳ ಕಡೆಗೆ ವಾಲುತ್ತೆ. ಅಂದ್ರೆ ಒಂದೇ ರಾಶಿಯಾದ್ರೂ ಜನ್ಮದಿನಾಂಕವು ಅವರ ವ್ಯಕ್ತಿತ್ವಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ತುಂಬುತ್ತೆ. ನಿಖರವಾಗಿ ಅದೇ ಇಲ್ಲಿಯುವ ವಿಶೇಷ. ಈ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಗ್ರಹಗಳ ಪಾತ್ರ ದೊಡ್ಡದಲ್ವಾ? ಈ ಆಕಾರದಲ್ಲಿ ಸಹಾಯಕ ಮತ್ತು ಪರೀಕ್ಷೆ ನೀಡುವ ಗ್ರಹಗಳನ್ನು ಸ್ಪಷ್ಟವಾಗಿ ವಿಂಗಡಿಸಲಾಗಿದೆ. ಹೌದು, ಸಹಾಯಕ ಗ್ರಹಗಳು ಅಂದ್ರೆ ಸೂರ್ಯ, ಶುಕ್ರ ಮತ್ತು ಗುರು.
ಈ ಸಂಯೋಜನೆ ಬಗ್ಗೆ ಸ್ವಲ್ಪ ವಿವರಿಸಿ. ಖಂಡಿತ. ಇದು ಬಹಳ ತಾರ್ಕಿಕವಾಗಿದೆ. ಸೂರ್ಯ ಅಧಿಕಾರ ಮತ್ತು ವೃತ್ತಿ ಕೊಟ್ರೆ, ಶುಕ್ರ ಸಾಮಾಜಿಕ ಜೀವನ, ಪ್ರೀತಿ, ಐಷಾರಾಮಿ ಜೀವನವನ್ನು ಕೊಡುತ್ತಾನೆ. ಇನ್ನು ಗುರು? ದೇವಗುರು ಬೃಹಸ್ಪತಿ. ಹೌದು, ಅವರು ಜ್ಞಾನ, ಸ್ಥಿರತೆ ಮತ್ತು ಆಧ್ಯಾತ್ಮಿಕ ದಾರಿಯನ್ನು ತೋರಿಸ್ತಾರೆ. ಈ ಮೂರೂ ಗ್ರಹಗಳ ಬೆಂಬಲವಿದ್ದಾಗ ಯಶಸ್ಸಿಗೆ ಒಂದು ಭದ್ರ ಬುನಾದಿ ಸಿಕ್ಕಾಗೆ. ಒಂದು ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ಗೊಂದಲವಿದೆ. ಸೂರ್ಯನಂತಹ ಬಲಿಷ್ಠ ಗ್ರಹದ ಅಧಿಪತ್ಯದಲ್ಲಿರುವ ಸಿಂಹರಾಶಿಯವರ ಮೇಲೆ ಶನಿಯಂತಹ ಗ್ರಹ ಇಷ್ಟೊಂದು ಪ್ರಭಾವ ಬೀರಲು ಸಾಧ್ಯವೇ? ಇದು ಸ್ವಲ್ಪ ವಿರೋಧಾಭಾಸದಂತೆ ಕಾಣಲ್ವಾ? ಅತ್ಯುತ್ತಮ ಪ್ರಶ್ನೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು. ಶನಿಯ ಪ್ರಭಾವವನ್ನ ನಾವು ಒಬ್ಬ ಕಠಿಣ ಕೋಚ್ಗೆ ಹೋಲಿಸಬಹುದು. ಕಠಿಣ ಕೋಚ್? ಹೌದು. ಸಿಂಹರಾಶಿಯವರು ಹುಟ್ಟ ಟ್ಯಾಲೆಂಟೆಡ್ ಆಟಗಾರರು ಅಂದ್ಕೊಳ್ಳಿ. ಆಗ ಶನಿ ಬಂದು, ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ಆದ್ರೆ ಶಿಸ್ತು ಮತ್ತು ತಾಳ್ಮೆ ಇಲ್ಲದಿದ್ರೆ ದೊಡ್ಡ ಮ್ಯಾಚ್ ಗೆಲ್ಲೋಕಾಗಲ್ಲ ಅಂತ ಪಾಠ ಕಲಿಸ್ತಾನೆ. ಓ, ಹಾಗೆ. ಶನಿಯನ್ನು ಕರ್ಮಕಾರಕ ಅಂತ ಕರೆಯೋದೇ ಅದಕ್ಕೆ. ಸಿಂಹರಾಶಿಯವರ ವೇಗಕ್ಕೆ ಶನಿಯ ನಿಧಾನಗತಿ ಒಂದು ಪರೀಕ್ಷೆ. ಆದ್ರೆ ಆ ಪಾಠ ಕಲಿತ ಮೇಲಿನ ಯಶಸ್ಸು ಶಾಶ್ವತವಾಗಿರುತ್ತೆ. ಹಾಗಾದ್ರೆ ರಾಹುವಿನ ಪಾತ್ರವೇನು? ಇಲ್ಲಿ ರಾಹುವನ್ನು ಅನಿರೀಕ್ಷಿತ ಅಡೆತಡೆ ಮತ್ತು ಗೊಂದಲಗಳನ್ನು ತರುವ ಗ್ರಹ ಅಂತ ಹೇಳಲಾಗಿದೆ. ರಾಹು ಈ ತಂಡದ ವೈಲ್ಡ್ ಕಾರ್ಡ್ ಇದ್ದಾಗೆ. ವೈಲ್ಡ್ ಕಾರ್ಡ್. ಅವನು ನಿಯಮಗಳನ್ನು ಪಾಲಿಸಲ್ಲ. ಅವನು ಭ್ರಮೆಗಳನ್ನು ಸೃಷ್ಟಿಸ್ತಾನೆ, ಲೌಕಿಕ ಆಸೆಗಳನ್ನು ಹೆಚ್ಚಿಸುತ್ತಾನೆ, ಕೆಲವೊಮ್ಮೆ ದಾರಿ ತಪ್ಪಿಸಬಹುದು. ಆದ್ರೆ ಅದೇ ರಾಹು ಅಸಾಂಪ್ರದಾಯಿಕ ಯೋಚನೆಗಳಿಗೆ ಸ್ಫೂರ್ತಿ ನೀಡಿ ರಾತ್ರೋರಾತ್ರಿ ಯಶಸ್ಸನ್ನು ಕೊಡುವ ಶಕ್ತಿಯನ್ನು ಹೊಂದಿದ್ದಾನೆ. ರಾಹುವಿನ ಅನಿರೀಕ್ಷಿತ ಸವಾಲುಗಳನ್ನು ನಿಭಾಯಿಸುವುದೇ ಸಿಂಹರಾಶಿಯವರಿಗೆ ಒಂದು ದೊಡ್ಡ ಕಲಿಕೆ. ಸರಿ, ಇಂಥ ಬಲವಾದ ನಾಯಕತ್ವದ ಗುಣಗಳು, ಗ್ರಹಗಳ ಪ್ರಭಾವ ಇವೆಲ್ಲವೂ ಸಹ ಸಹಜವಾಗಿ ಅವರ ವೃತ್ತಿಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರಬೇಕಲ್ವೇ? ಖಂಡಿತ. ಅವರಲ್ಲಿರುವ ಅಧಿಕಾರದ ಬಯಕೆ ಮತ್ತು ಜನರನ್ನು ಮುನ್ನಡೆಸುವ ಸಾಮರ್ಥ್ಯ, ಅದು ಅವರನ್ನು ನಾಯಕತ್ವದ ಸ್ಥಾನಗಳಿಗೆ ನೈಸರ್ಗಿಕವಾಗಿ ಕೊಂಡೊಯ್ಯುತ್ತದೆ. ಹಾಗಾಗಿ ಮ್ಯಾನೇಜರ್, ರಾಜಕಾರಣಿ, ಉದ್ಯಮಿ ಈ ರೀತಿಯ ಕ್ಷೇತ್ರಗಳು. ಹೌದು. ಸೃಜನಶೀಲ ಕ್ಷೇತ್ರಗಳಾದ ನಟನೆ ಅಥವಾ ಸಂಗೀತ ಮತ್ತು ಸಮಾಜ ಸೇವೆಯಂತಹ ಕ್ಷೇತ್ರಗಳು ಅವರಿಗೆ ಹೇಳಿ ಮಾಡಿಸಿದಂತಿರುತ್ತವೆ. ಮೂಲಭೂತವಾಗಿ ಅವರಿಗೆ ತಮ್ಮ ಪ್ರಭಾವನ್ನು ತೋರಿಸಲು ಒಂದು ವೇದಿಕೆ ಬೇಕು, ಅಷ್ಟೇ. ಅವರ ವೃತ್ತಿ ಪಯಣವನ್ನು 3 ಹಂತಗಳಲ್ಲಿ ವಿಂಗಡಿಸಿರುವುದು ಕೂಡ ಬಹಳ ಕುತೂಹಲಕಾರಿಯಾಗಿದೆ. ಆರಂಭದಲ್ಲಿ ಹೋರಾಟ. ಹೌದು, ಸ್ಪರ್ಧೆ ಮತ್ತು ಹೋರಾಟ. ನಂತರ 28 ರಿಂದ 35 ವರ್ಷಗಳ ಅವಧಿಯಲ್ಲಿ ಸ್ಥಿರತೆ. ಆಮೇಲೆ 40 ವರ್ಷಗಳ ನಂತರ ನಿಜವಾದ ಮನ್ನಣೆ, ಅಧಿಕಾರ ಸಿಗುತ್ತೆ ಅಂತ ಹೇಳಲಾಗಿದೆ. ಇದು ಮತ್ತೆ ಶನಿಯ ಆ ಕಠಿಣ ಕೋಚ್ ಪಾತ್ರವನ್ನು ನೆನಪಿಸುತ್ತೆ ಅಲ್ವಾ? ಆರಂಭಿಕ ಹೋರಾಟ, ತಡವಾಗಿ ಸಿಗುವ ಫಲಿತಾಂಶಗಳು, ಇವೆಲ್ಲ ಶನಿಯ ಪಾಠಗಳು. ಅದರ 40ರ ನಂತರ ಬರುವ ಯಶಸ್ಸು ಕೇವಲ ಅದೃಷ್ಟದಿಂದ ಬಂದಿದ್ದಲ್ಲ. ಖಂಡಿತ ಅಲ್ಲ. ಅದು ಅವರ ಅನುಭವ, ಪರಿಶ್ರಮ ಮತ್ತು ಕಲಿತ ಪಾಠಗಳಿಂದ ಗಳಿಸಿದ್ದಾಗಿರುತ್ತೆ. ಅದಕ್ಕೆ ಅದು ಹೆಚ್ಚು ಸ್ಥಿರ ಮತ್ತು ಗೌರವಾನ್ವಿತವಾಗಿರುತ್ತದೆ. ಇನ್ನು ಹಣಕಾಸಿನ ವಿಷಯ. ಅವರ ನಾಯಕತ್ವ ಮತ್ತು ಕಾರ್ಯತಂತ್ರಗಳೇ ಅವರಿಗೆ ಸಂಪತ್ತನ್ನು ತಂದುಕೊಡುತ್ತವೆ ಮತ್ತು ಅವರಿಗೆ ಅನೇಕ ಆದಾಯದ ಮೂಲಗಳು ಇರಬಹುದು ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಹೌದು. ಅವರ ಸಾಮಾಜಿಕ ಸಂಪರ್ಕಗಳು, ಅವರಿಗೆ ಸಿಗುವ ಮನ್ನಣೆ, ಇವೆಲ್ಲವೂ ಹೊಸ ಆರ್ಥಿಕ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ. ಆದರೆ ಹಣಕಾಸಿನ ವಿಷಯದಲ್ಲಿ ಒಂದು ದೊಡ್ಡ ಎಚ್ಚರಿಕೆಯ ಗಂಟೆಯನ್ನು ಇಲ್ಲಿ ಬಾರಿಸಲಾಗಿದೆ. ಹೌದು, ಅದನ್ನೇ ನಾನು ಕೇಳಬೇಕೆಂದಿದ್ದೆ. ಅವರ ಹೆಮ್ಮೆಯ ಸ್ವಭಾವವು ಅನಗತ್ಯ ಖರ್ಚುಗಳಿಗೆ ಕಾರಣವಾಗಬಹುದು ಮತ್ತೆ ಹಠಾತ್ ಹೂಡಿಕೆಗಳನ್ನು ಮಾಡುವ ಸಾಧ್ಯತೆ ಇದೆ. ಖಂಡಿತ. ಕೆಲವೊಮ್ಮೆ ಧೈರ್ಯಕ್ಕೂ ದುಡುಕಿಗೂ ಸಣ್ಣ ವ್ಯತ್ಯಾಸವಿರುತ್ತೆ. ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಬದುಕಬೇಕೆಂಬ ಒತ್ತಡದಲ್ಲಿ ಅವರು ಹೆಚ್ಚು ಖರ್ಚು ಮಾಡಬಹುದು. ಇದಕ್ಕೆ ಪರಿಹಾರ ಏನು? ಈ ಆಕರದಲ್ಲಿ ಭಾನುವಾರದ ಸೂರ್ಯನ ಪೂಜೆ, ಮಂತ್ರ ಪಠಣೆ ಮತ್ತು ಧ್ಯಾನವನ್ನು ಸೂಚಿಸಲಾಗಿದೆ. ಇವು ಕೇವಲ ಧಾರ್ಮಿಕ ಕ್ರಿಯೆಗಳಲ್ಲ, ಇವು ಮನಸ್ಸನ್ನು ಶಾಂತಗೊಳಿಸಿ, ದುಡುಕಿನ ನಿರ್ಧಾರಗಳನ್ನು ತಡೆದು, ವಿವೇಕವನ್ನು ಹೆಚ್ಚಿಸುವ ಸಾಧನಗಳು. ಸರಿ. ಈಗ ವೃತ್ತಿ ಮತ್ತು ಹಣಕಾಸಿನಿಂದ ಅವರ ವೈಯಕ್ತಿಕ ಜೀವನದ ಕಡೆಗೆ ಬರೋಣ. ಪ್ರೀತಿ ಸಂಬಂಧಗಳ ವಿಷಯದಲ್ಲಿ ಇವರು ನಿಷ್ಠಾವಂತರು, ರಕ್ಷಣಾತ್ಮಕರು ಮತ್ತು ಭಾವೋದ್ರಿಕ್ತರು ಅಂತ ಹೇಳಲಾಗದೆ. ಸಂಬಂಧಗಳಲ್ಲಿಯೂ ಅವರು ನಾಯಕನ ಪಾತ್ರವನ್ನು ವಹಿಸಲು ಇಷ್ಟಪಡುತ್ತಾರೆ. ತಮ್ಮ ಸಂಗಾತಿಯನ್ನು ರಕ್ಷಿಸುವುದು, ಅವರಿಗೆ ಬೆಂಬಲವಾಗಿ ನಿಲ್ಲುವುದು ಅವರ ಸ್ವಭಾವ. ತಮ್ಮ ರಾಜ್ಯದಲ್ಲಿ ತಮ್ಮವರು ಸುರಕ್ಷಿತವಾಗಿರಬೇಕು ಅಂತ. ಹೌದು, ಅದೇ ಕಾಳಜಿ. ಆದ್ರೆ ಆ ರಾಜ್ಯದ ರಾಜ ತಾನೇ ಆಗಿರಬೇಕು ಎಂಬ ಹಠಮಾರಿತನವೇ ಸಂಬಂಧಗಳಲ್ಲಿ ಬಿರುಕಿಗೆ ಕಾರಣವಾಗಬಹುದೇ? ಯಾಕಂದ್ರೆ ಅತಿಯಾದ ಅಭಿಮಾನ, ಮುಂಗೋಪ
ಇವುಗಳ ಬಗ್ಗೆಯೂ ಇಲ್ಲಿ ಉಲ್ಲೇಖವಿದೆ. ನಿಖರವಾಗಿ ಅವರ ಅಧಿಕಾರಯುತ ಸ್ವಭಾವವು ಪ್ರೀತಿಯ ಸಂಬಂಧದಲ್ಲಿ ಸಮಾನತೆಯ ಭಾವನೆಗೆ ಅಡ್ಡಿಯಾಗಬಹುದು. ಹೊಂದಾಣಿಕೆ ಮಾಡಿಕೊಳ್ಳುವುದು ಅವರಿಗೆ ದೊಡ್ಡ ಸವಾಲಾಗಬಹುದು. ಓ ಇದೇ ಕಾರಣಕ್ಕೆ ವಿವಾಹವು ಸ್ವಲ್ಪ ವಿಳಂಬವಾಗಬಹುದು, ಆದರೆ ಅದು ಸ್ಥಿರ ಮತ್ತು ಬಲವಾಗಿರುತ್ತದೆ ಅಂತಾನೂ ಹೇಳಲಾಗಿದೆ. ಬಹುಶಃ ವಯಸ್ಸಿನೊಂದಿಗೆ ಬರುವ ಪ್ರಬುದ್ಧತೆಯೂ ಸಂಬಂಧಗಳನ್ನು ಚೆನ್ನಾಗಿ ನಿಭಾಯಿಸಲು ಅವರಿಗೆ ಸಹಾಯ ಮಾಡುತ್ತೆ. ಇನ್ನು ಆರೋಗ್ಯದ ವಿಷಯ. ಸೂರ್ಯನ ಉರಿಯ ಸ್ವಭಾವಕ್ಕೂ ಅವರಿಗಿರಬಹುದಾದ ಸಂಭಾವ್ಯ ಆರೋಗ್ಯ ಸಮಸ್ಯೆಗಳಿಗೂ ಸಂಬಂಧ ಕಲ್ಪಿಸಲಾಗಿದೆ. ಹೌದು, ಹೃದಯ ಸಂಬಂಧಿ ಸಮಸ್ಯೆಗಳು, ರಕ್ತದೊತ್ತಡ ಮತ್ತು ಒತ್ತಡದ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ. ಜ್ಯೋತಿಷ್ಯದ ಪ್ರಕಾರ ಸೂರ್ಯನು ದೇಹದಲ್ಲಿ ಹೃದಯ ಮತ್ತು ರಕ್ತ ಪರಿಚಲನೆಯನ್ನು ನಿಯಂತ್ರಿಸುತ್ತಾನೆ. ಹಾಗಾಗಿ ಸಿಂಹರಾಶಿಯವರು ಈ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಖಂಡಿತ. ಅವರ ನಿರಂತರ ಕ್ರಿಯಾಶೀಲತೆ ಮತ್ತು ಜವಾಬ್ದಾರಿಗಳು ಮಾನಸಿಕ ಒತ್ತಡಕ್ಕೂ ಕಾರಣವಾಗಬಹುದು. ಅವರೊಳಗಿನ ಬೆಂಕಿಯನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹಾಗಾದರೆ ಆ ಬೆಂಕಿಯನ್ನು ಸಮತೋಲನದಲ್ಲಿಡಲು ಏನು ಮಾಡಬೇಕು? ಧ್ಯಾನ, ಸೂರ್ಯ ನಮಸ್ಕಾರ, ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಇವು ಅತ್ಯುತ್ತಮ ಪರಿಹಾರಗಳು. ಸೂರ್ಯ ನಮಸ್ಕಾರವು ಸೂರ್ಯನ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳುವ ಒಂದು ದೈಹಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸ. ಅಂತಿಮವಾಗಿ ಕೆಲವು ಪ್ರಾಯೋಗಿಕ ಮಾರ್ಗದರ್ಶನಗಳು. ಶುಭ ದಿನಗಳು, ಶುಭ ಸಮಯ. ಭಾನುವಾರ ಮತ್ತು ಗುರುವಾರವನ್ನು ಅವರಿಗೆ ಶುಭ ದಿನಗಳೆಂದು ಹೇಳಲಾಗಿದೆ. ಇದು ಸಹಜ. ಭಾನುವಾರ ಸೂರ್ಯನ ದಿನ, ಅವರ ಅಧಿಪತಿಯ ದಿನ. ಗುರುವಾರ ಜ್ಞಾನ ಮತ್ತು ಸಮೃದ್ಧಿಯ ಕಾರಕನಾದ ಗುರುಗ್ರಹದ ದಿನ. ಈ ದಿನಗಳಲ್ಲಿ ಅವರ ಶಕ್ತಿ ಹೆಚ್ಚಿರುತ್ತೆ. ಸಮಯದ ಬಗ್ಗೆಯೂ ನಿರ್ದಿಷ್ಟವಾಗಿ ಹೇಳಲಾಗಿದೆ. ಬೆಳಿಗ್ಗೆ 6:30ರಿಂದ 8 ಮತ್ತು ಸಂಜೆ 5:30ರಿಂದ 7. ಇದು ಹೇಗೆ ಕೆಲಸ ಮಾಡುತ್ತೆ? ಹೌದು, ಇದನ್ನ ಹೋರ ಅಂತ ಕರೀತಾರೆ. ವೈದಿಕ ಜ್ಯೋತಿಷ್ಯದಲ್ಲಿ ದಿನದ ಪ್ರತಿ ಗಂಟೆಯನ್ನು ಒಂದು ಗ್ರಹ ಆಳುತ್ತೆ ಅನ್ನೋ ನಂಬಿಕೆ. ಓಕೆ. ಹಾಗಾಗಿ ಸೂರ್ಯ ಅಥವಾ ಗುರುವಿನಂಥ ಶುಭಗ್ರಹಗಳ ಹೋರಾದಲ್ಲಿ ಪ್ರಮುಖ ಕೆಲಸ ಶುರು ಮಾಡಿದ್ರೆ ಯಶಸ್ಸಿನ ಸಾಧ್ಯತೆ ಹೆಚ್ಚಿರುತ್ತೆ ಅನ್ನೋದು ಇದ್ರ ಹಿಂದಿನ ತರ್ಕ. ಕೊನೆಯದಾಗಿ ಕೆಲವು ಶಕ್ತಿಶಾಲಿ ಪರಿಹಾರಗಳು. ಭಾನುವಾರದಂದು ಸೂರ್ಯನ ಪೂಜೆ, ಕೆಂಪು ಹೂವುಗಳು, ಓಂ ಸೂರ್ಯಾಯ ನಮಃ ಮಂತ್ರಪಠನ ಮತ್ತು ದಾನಧರ್ಮ. ಈ ಪರಿಹಾರಗಳಿಗೆ ಕೇವಲ ಧಾರ್ಮಿಕ ಆಯಾಮ ಮಾತ್ರವಲ್ಲ, ಒಂದು ಆಳವಾದ ಮಾನಸಿಕ ಮತ್ತು ಸಾಂಕೇತಿಕ ಅರ್ಥವಿದೆ. ಸೂರ್ಯನಿಗೆ ಪೂಜೆ ಮಾಡುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಒಂದು ವಿಧಾನ. ಮಂತ್ರಪಠನವು ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಅತೀ ಮುಖ್ಯವಾಗಿ ದಾನಧರ್ಮ ಮಾಡುವುದು ಅವರಲ್ಲಿ ಸಹಜವಾಗಿ ಬರುವ ಅಹಂಕಾರವನ್ನು ಕಡಿಮೆ ಮಾಡಿ ವಿನಯವನ್ನು ಬೆಳೆಸುತ್ತದೆ. ಹಿರಿಯವಂತರು ಬಲಿಷ್ಠ ಮನಸ್ಸಿನವರು ಅನ್ನೋದು ಸ್ಪಷ್ಟ. ಅವರ ಯಶಸ್ಸಿನ ಹಾದಿಯಲ್ಲಿ ಅಡೆತಡೆಗಳಿದ್ದರೂ ಸರಿಯಾದ ತಿಳುವಳಿಕೆ ಮತ್ತು ಪರಿಹಾರಗಳ ಮೂಲಕ ಅವರು ಅದನ್ನ ಮೀರಿ ನಿಲ್ಲಬಲ್ಲರು. ಹೌದು, ಇದೊಂದು ಸಮಗ್ರ ಚಿತ್ರಣವನ್ನು ನೀಡುತ್ತದೆ. ಅವರ ಜೀವನ ಒಂಥರ ಕತ್ತಿಯ ಅಲುಗಿನ ಮೇಲಿನ ನಡಿಗೆ, ಆತ್ಮವಿಶ್ವಾಸ ಮತ್ತು ಅಹಂಕಾರದ ನಡುವೆ, ಧೈರ್ಯ ಮತ್ತು ದುಡುಕಿನ ನಡುವೆ ಆ ಸಮತೋಲನವನ್ನು ಸಾಧಿಸುವುದೇ ಅವರ ದೊಡ್ಡ ಸವಾಲು. ಹೌದು. ಆದ್ರೆ ಈ ಚರ್ಚೆಯ ಕೊನೆಯಲ್ಲಿ ಚಿಂತನೆಗೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗಲು ಬಯಸುತ್ತೇನೆ. ಖಂಡಿತ, ಹೇಳಿ. ಈ ಆಕರವು ಸೂರ್ಯನ ಶಕ್ತಿಯನ್ನು ಹೆಚ್ಚಾಗಿ ನಾಯಕತ್ವ ಮತ್ತು ಅಧಿಕಾರದೊಂದಿಗೆ ಜೋಡಿಸುತ್ತೆ. ಆದರೆ ನಾಯಕತ್ವದ ಇನ್ನೊಂದು ಮುಖವಾದ ಜವಾಬ್ದಾರಿ ಮತ್ತು ತಾಳ್ಮೆ, ಅದನ್ನು ಪರೀಕ್ಷೆ ನೀಡುವ ಗ್ರಹಗಳೆಂದು ಹೇಳಲಾದ ಶನಿ ಮತ್ತು ರಾಹುಗಳ ಪ್ರಭಾವವು ಹೇಗೆ ಸಮತೋಲನಗೊಳಿಸಬಹುದು? ಬಹುಶಃ ನಿಜವಾದ ನಾಯಕತ್ವವು ಕೇವಲ ಸೂರ್ಯನ ಪ್ರಭೆಯಿಂದಲ್ಲ, ಬದಲಾಗಿ ಶನಿಯ ತಾಳ್ಮೆ ಮತ್ತು ರಾಹುವಿನ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಿದ ಅನುಭವದಿಂದ ರೂಪುಗೊಳ್ಳುತ್ತದೆಯಾ ಎಂಬುದು ನಾವು ಆಳವಾಗಿ ಯೋಚಿಸಬೇಕಾದ ವಿಷಯ.